ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆ ಸ್ಪೆಷಲ್ ಆಯ್ತು. ಪಾಸ್ಟ್ 2 ಇಯರ್ಸ್ ಕೈರಾ ಬೇಬಿ ಜೊತೆ ವ್ಲಾಗ್ ಮಾಡಿ ವಿಡಿಯೋ ಹಾಕಿದ್ದೆ. ಆದ್ರೆ ಲಾಸ್ಟ್ ಇಯರ್ ವ್ಲಾಗ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ನಾನು ಅವಾಗ ಕನ್ಸೀವ್ ಮಾಡಿದ್ದೆ. ಈ ವರ್ಷ ಆದಿ ಬೇಬಿ ಮತ್ ಕೈರಾ ಜೊತೆ ವರಮಹಾಲಕ್ಷ್ಮಿ ಪೂಜೆ ಮಾಡತ್ತೀನಿ. ಮುಂಜಾನೆ ಲಘು ಎದ್ದಿ ಎಲ್ಲಾ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೆ. ಅದ್ರಾಗ ನಡು ನಮ್ಮ ಆದಿ ಬೇಬಿಗೂ ಕೂಡ ಬೇಕಲ್ಲ ನೈವೇದ್ಯ. ಒಂದು ಸ್ವಲ್ಪ ಆದಿ ಬೇಬಿ ಕಡೆ ಹೋಗಿ ಬ್ರೇಕ್ ತಗೊಳ್ಳೋದು ಮತ್ತೆ ಡೆಕೋರೇಷನ್ ಸ್ಟಾರ್ಟ್ ಮಾಡೋದು. ನನಗ್ ಸರಿಯಾಗಿ ಸೀರೆ ಉಟ್ಕೊಳಕ್ ಬರೋದಿಲ್ಲ, ಆದ್ರೆ ನಂಗೆ ಬಹಳ ಆಸೆ ಇತ್ತು ದೇವಿ ಚಂದಂಗಿ ಸೀರೆ ಉಡ್ಸಿ ಡೆಕೋರೇಷನ್ ಮಾಡ್ಬೇಕು ಅಂತ. ಎಲ್ಲರದು ಬೇರೆ ಬೇರೆ ಪದ್ಧತಿ ಇರ್ತಾವ, ಆದ್ರೆ ನಮ್ಮ ಮನಸ್ಸಿಂದ ನಾವು ಪೂಜೆ ಮಾಡಿರ್ತೀವಲ್ಲ ಅದ ಬಹಳ ಖುಷಿ ಕೊಡ್ತೈತೆ, ಹೌದಿಲ್ಲ? ನನ್ನ ಕೈಯಲ್ಲಿ ಆದಷ್ಟು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ, ಡೆಕೋರೇಷನ್ ಮಾಡ್ಕೊಂಡೆ. ಆಮೇಲೆ ಸಂಜೆಗೆ ರೆಡಿನೂ ಆದೆ. ಈ ಸೀರೆ ನನ್ ಮದ್ವಿ ಸೀರೆ. ನನ್ ಕೈರಾ ಬೇಬಿಗೆ ಆಕ್ಚುಲಿ ಆರಾಮಿಲ್ಲ, ಬಟ್ ಅಕ್ಕಿನೂ ಸೀರೆ ಹಾಕೋತೇನೆ ಅಂತ ಹೇಳಿ ಫಸ್ಟ್ ಕ್ರೈಯಿಂದ ತಂದಿರೋದು ಈ ಸೀರೆ ಹಾಕೊಂಡ್ಲ. ಇಬ್ರು ಸೇರಿ ಪೂಜೆಗೆ ಮಾಡ್ಕೊಂಡ್ವಿ. ಆದಿ ಬೇಬಿಗೆ ಅವ್ರ ಪಪ್ಪ ಹಿಡ್ಕೊಂಡಿದ್ರ. ಆಮೇಲೆ ಮುತ್ತೈದ್ರಿಗೆ ಕರೆಸಿ ಉಡಿ ತುಂಬಿದ್ದೆ. ನೀವು ನಿಮ್ ಮನಿ ವರಮಹಾಲಕ್ಷ್ಮಿ ಪೂಜೆ ಹೆಂಗ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ಸ್ ಅಲ್ಲಿ ಹೇಳ್ರಿ. ನಮ್ಮ ಮನೆಗ ನಮ್ ಕುಟುಂಬಕ್ಕೆ ವರಮಹಾಲಕ್ಷ್ಮಿ ದೇವಿ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಬೇಡ್ಕೊಂಡೆ.